ಸಹಾಯಧನದಲ್ಲಿ ರೈತರಿಗೆ ವಿತರಿಸಬೇಕಾಗಿರುವ 14 ಲಕ್ಷ ರು ಮೌಲ್ಯದ ಯೂರಿಯಾವನ್ನು ವಶಕ್ಕೆ ಪಡೆದು ಲಾರಿ ಮಾಲೀಕನ ವಿರುದ್ಧ ಕೃಷಿ ಇಲಾಖೆ ಅಧಿಕಾರಿಗಳು ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಯೂರಿಯಾ ಅಕ್ರಮ ಸಾಗಾಣಿಕೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಯೂರಿಯಾ ಅಕ್ರಮ ಜಾಡು ಪತ್ತೆ ಹಚ್ಚಲು ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕಿ ಜಾವೇದ್ ನಸೀಮಾ ಖಾನ್ ನೇತೃತ್ವದಲ್ಲಿ ಕೃಷಿ ಇಲಾಖೆ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿ ರಾಯಚೂರು ಜಿಲ್ಲೆಯಿಂದ ಬಾಗೇಪಲ್ಲಿ ಮಾರ್ಗವಾಗಿ ಹೊರ ರಾಜ್ಯಗಳಿಗೆ ಯೂರಿಯಾ ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯನ್ನು ಪಟ್ಟಣದ ಟಿಬಿ ಕ್ರಾಸ್ ಬಳಿ ತಡೆದು ತಪಾಸಣೆ ನಡೆಸಿದಾಗ ಯೂರಿಯಾ ಅಕ್ರಮ ಸಾಗಾಣಿಕೆ ಕೃತ್ಯ ಬೆಳಕಿಗೆ ಬಂದಿದೆ. ಸಹಾಯಧನದಲ್ಲಿ ರೈತರಿಗೆ ವಿತರಿಸುವ ಉದ್ದೇಶಕ್ಕಾಗಿ ಮೀಸಲಿಟ್ಟಿರುವ 15 ಲಕ್ಷ ರು ಮೌಲ್ಯದ 700 ಯೂರಿಯಾ ಚೀಲಗಳು ಪತ್ತೆಯಾಗಿದ್ದು, ಯೂರಿಯಾ ಅಕ್ರಮ ಸಾಗಾಣಿಕೆ ಮಾಡುತ್ತಿರುವ ಲಾರಿ ಮಾಲೀಕನ ವಿರುದ್ಧ ಕೃಷಿ ಅಧಿಕಾರಿಗಳು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಯೂರಿಯಾ ತಯಾರಿಕಾ ಘಟಕದಲ್ಲಿ 45 ಕೆಜಿ ತೂಕವುಳ್ಳ ಒಂದು ಯೂರಿಯಾ ಚೀಲದ ಬೆಲೆ 2115 ರೂಗಳಿದ್ದು, ಸರ್ಕಾರದಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದ್ದು, ಒಂದು ಚೀಲ ಯೂರಿಯಾಗೆ ಸರ್ಕಾರ 1850 ರೂಗಳ ಸಹಾಯಧನ ನೀಡಿ 270 ರೂಗಳಿಗೆ ಒಂದು ಚೀಲ ಮಾರಾಟ ಮಾಡಲಾಗುತ್ತಿದೆ. ರೈತರಿಗೆ ವಿತರಿಸುವ ರಿಯಾಯಿತಿ ದರದ ಯೂರಿಯಾವನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಾಗಾಣಿಕೆ ಮಾಡುವುದು ನಿಷೇಧಿಸಲಾಗಿದೆ. ಹಾಗಾಗಿ ಸರ್ಕಾರಿ ನಿಯಮ ಉಲ್ಲಂಘಿಸಿ ಕೃಷಿ ಬಳಕೆಯ ಯೂರಿಯಾವನ್ನು ಅಕ್ರಮವಾಗಿ ಹೊರ ರಾಜ್ಯಗಳಿಗೆ ಸಾಗಿಸುತ್ತಿರುವುದು ಕಾನೂನು ಬಾಹಿರವಾಗಿದ್ದು, ಕೈಗಾರಿಕಾ ಬಳಕೆಗಾಗಿ ಸಾಗಿಸುತ್ತಿದ್ದ ಕೃಷಿ ಬಳಕೆಯ ರಿಯಾಯಿತಿ ದರದ ಯೂರಿಯಾವನ್ನು ವಶಕ್ಕೆ ಪಡೆದಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕಿ ಜಾವೇದ್ ನಸೀಮಾ ಖಾನ್ ಮಾತನಾಡಿ, ರೈತರಿಗೆ ತಲುಪಬೇಕಾಗಿರುವ ಯೂರಿಯಾವನ್ನು ರಾಯಚೂರಿನಿಂದ ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ದು, ರೈತರಿಗೆ ವಿತರಿಸಬೇಕಾಗಿರುವ ಸಬ್ಸಿಡಿ ದರದ ಯೂರಿಯಾವನ್ನು ಪ್ಲೇವುಡ್ ತಯಾರಿಕೆ ವಾಣಿಜ್ಯ ಬಳಕೆಗೆ ಸಾಗಿಸುತ್ತಿರುವ ಶಂಕೆ ವ್ಯಕ್ತವಾಗಿದೆ ಎಂದರು. ಯೂರಿಯಾ ಸಾಗಾಣಿಕೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆಯ ರಸೀದಿ ಇಲ್ಲ. ಇದರಿಂದ ಪೊಲೀಸ್ ಇಲಾಖೆ ಸಹಾಯಕರೊಂದಿಗೆ ಲಾರಿಯಲ್ಲಿದ್ದ ಯೂರಿಯಾವನ್ನು ವಶಕ್ಕೆ ಪಡೆದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಸೊಸೈಟಿಗಳ ಮೂಲಕ ರೈತರಿಗೆ ಮಾರಾಟ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದರು. ಏನು ರಿಯಾಯಿತಿ ದರದಲ್ಲಿ ಸರ್ಕಾರದಿಂದ ರೈತರಿಗೆ ತಲುಪಬೇಕಾದ ಯೂರಿಯಾ ಅನಧಿಕೃತವಾಗಿ ಇದು ರಾಯಚೂರು ಜಿಲ್ಲೆಯಿಂದ ಬರ್ತಾ ಇದ್ದಿದ್ದ ಲಾರಿಯನ್ನು ನಾವು ಒಂದು ಖಚಿತ ಮಾಹಿತಿ ಪಡ್ಕೊಂಡು ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಕೃಷಿ ಇಲಾಖೆ, ನಮ್ಮ ಇಲಾಖೆ ವಿಜಿಲೆನ್ಸ್ ತಂಡ ಇವರೆಲ್ಲರೂ ಸೇರಿಕೊಂಡು ಇವತ್ತಿನ ದಿನ ನಾವು ಇದು ಲಾರಿಯನ್ನು ವಶಪಡಿಸ್ಕೊಂಡಿದ್ದೀವಿ. ಯೂರಿಯಾ ಗೊಬ್ಬರ ಇದರಲ್ಲಿ ಕ್ರಿಪ್ಕೋ ಮತ್ತು NFCL ಕಂಪ್ನಿ, ಈ ಎರಡು ಕಂಪ್ನಿ ಯೂರಿಯಾ ಗೊಬ್ಬರ ನೀಮ್ ಕೋಟೆಡ್ ಗೊಬ್ಬರವನ್ನು ವಶಪಡಿಸ್ಕೊಂಡಿದ್ದೀವಿ. ಯಾವುದೇ ಸೂಕ್ತ ದಾಖಲಾತಿಗಳಿಲ್ಲದೆ ಈ ಒಂದು ಗೊಬ್ಬರದ ಲೋಡನ್ನು ಸಾಗಾಣಿಕೆ ಮಾಡ್ತಾಯಿದ್ರು. ಇದು ರೈತರಿಗೆ ರಿಯಾಯಿತಿ ದರದಲ್ಲಿ ದೊರೆಯುವ ಗೊಬ್ಬರ. ಈ ಗೊಬ್ಬರದಿಂದ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಹೋಗಬಾರ್ದು ಅಂತ ನೀಮ್ ಕೋಟೆಡ್ ಮಾಡಿದರು. ಆದರೂ ಕೂಡ ಈ ಗೊಬ್ಬರವನ್ನು ಪ್ಲೈವುಡ್ ಇಂಡಸ್ಟ್ರಿಗೆ ಬಹುಶಃ ಸಾಗಾಣಿಕೆ ಮಾಡ್ತಿದ್ರು. ಸೊ ಇವತ್ತಿನ ದಿನ 700 ಬ್ಯಾಗ್ ಗೊಬ್ಬರವನ್ನು ಕ್ರಿಪ್ಕೋ ಮತ್ತು NFCL ಕಂಪ್ನಿದು, ಇದರ ಒಟ್ಟು ಮೌಲ್ಯ 14,81,000. ಇದರಲ್ಲಿ ಇವ್ರಿಗೆ ಸಬ್ಸಿಡಿ 12,94,000 ಸಬ್ಸಿಡಿ ಸಿಗುತ್ತೆ. ಮತ್ತು ರೈತರಿಗೆ ಇದು ನಾವು 1,86,000 ಅಷ್ಟು ನಾವು ರಿಯಾಯಿತಿ ದರದಲ್ಲಿ ವಿತರಣೆಯನ್ನು ಮಾಡಬೇಕಿತ್ತು. ಇವತ್ತಿನ ದಿನ ಈ ಗೊಬ್ಬರ ವಶಪಡಿಸ್ಕೊಂಡು ನಾವು ಇವತ್ತು ಏನು ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಬಾಗೇಪಲ್ಲಿ TB ಕ್ರಾಸಲ್ಲಿ ಇದನ್ನು ಇಂಟರ್ಸೆಪ್ಟ್ ಮಾಡಿ ಈ ಲಾರಿಯನ್ನು ಹಿಡಿದಿದ್ದೀವಿ. ಪೊಲೀಸ್ ಇಲಾಖೆಯಿಂದನೂ ನಮಗೆ ಒಳ್ಳೆ ಕೋಆಪ್ರೇಷನನ್ನು ಸಿಕ್ಕಿದೆ. ಇವತ್ತು FIR ಮಾಡಿಸಿ ಈ ಒಂದು ಗೊಬ್ಬರ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಒಳಪಡುತ್ತೆ. ಹಾಗಾಗಿ DC ಅವರ ಒಂದು ಪರ್ಮಿಷನಿಂದ ನಾವು ಗೊಬ್ಬರವನ್ನು ನಾವು TAPCMS ಮೂಲಕ ರೈತರಿಗೆ ವಿತರಣೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ.
ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಸಹಾಯಕ ಕೃಷಿ ನಿರ್ದೇಶಕ ವಿಜಿಲೆನ್ಸ್ ವಿಭಾಗದ ಕೆ ಪ್ರಮೋದ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ತಾಂತ್ರಿಕ ಅಧಿಕಾರಿ ಶ್ರೀನಿವಾಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.